ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿದ್ದೀವಿ ಮೈಸೂರಲ್ಲಿರೋ ರೈಲ್ವೆ ಮ್ಯೂಸಿಯಮ್ಗೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಎಂಟ್ರಿ ಫೀಸ್ ಬಂದು ಅಡಲ್ಟ್ಸ್ಗೆ 50 ರುಪೀಸ್ ಮತ್ತು 20 ರುಪೀಸ್ ಫಾರ್ ಚಿಲ್ಡ್ರನ್. ಏನೇನು ಪ್ಲೇಸಸ್ ಇದೆ ಎಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿ ನಿಮಗೆ ಒಳಗಡೆ ಅಲೋ ಮಾಡ್ತಾರೆ. ಇಲ್ಲಿ ತುಂಬ ಹಳೆ ಟ್ರೈನ್ನ ಪ್ರಿಸರ್ವ್ ಮಾಡಿದ್ದಾರೆ. ಇದು ಲಂಡನ್ನಿಂದ ಇಂಪೋರ್ಟ್ ಮಾಡಿರೋ ಟ್ರೈನು. ನೋಡಿ, ಇಲ್ಲಿ ಗೇಜಸ್ನ ಲೈನ್ ಆಗಿ ಇಟ್ಟಿದ್ದಾರೆ. ಗೇಜಸ್ ಅಂದರೆ ಟ್ರೈನ್ನ ವಿಡ್ತ್ ಅಥವಾ ಎರಡು ಹಡಿಗಳ ನಡುವೆ ಇರೋ ಅಂತರ ಅಂತ ಹೇಳ್ತಾರೆ. ಇದು ನ್ಯಾರೋ ಗೇಜ್ ಕೋಚ್. ಇದು 1927 ಬಿಲ್ಡ್ ಮಾಡಿರೋದು. ಬಿಟ್ವೀನ್ ಬ್ಯಾಂಗ್ಳೂರ್ ಟು ಬಂಗಾರಪೇಟ್. ಸೊ ಅಲ್ಲಿ 30 ಜನ ಎಟ್ ಎ ಟೈಮ್ ಹೋಗ್ಬೋದು, ಅಷ್ಟೇ ಕೆಪಾಸಿಟಿ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಲಗೇಜ್ ಸ್ಪೇಸ್, ವಿಂಡೋ ಸೀಟ್ಸ್ ಎಲ್ಲ ಪರ್ಫೆಕ್ಟಾಗಿ ಡಿಸೈನ್ ಮಾಡಿದ್ದಾರೆ. ಆಗ ನಾವು ಶ್ರೀರಂಗ ಪೆವಿಲಿಯನ್ ಒಳಗೆ ಹೋಗೋಣ. ಇಲ್ಲಿ ರಾಜಮನೆತನದ ಟ್ರೈನ್ನ ಶೋಕೇಸ್ ಮಾಡಿದ್ದಾರೆ. ಇದನ್ನು ರಾಣಿಯವರು ಯೂಸ್ ಮಾಡ್ತಿದ್ರು. ಸೊ ಇದೆಲ್ಲ ರೋಸ್ ವುಡ್ಡಲ್ಲಿ ಮಾಡಿದ್ರು. 1899 ಬಿಲ್ಡ್ ಮಾಡಿದ್ದಾರೆ. ನೋಡಿ, ಆಗಿನ ಕಾಲದಲ್ಲೆಲ್ಲ ರಾಣಿಗೆ ಅಂತಲೇ ಸಪ್ರೇಟಾಗಿ ವಿಶೇಷವಾಗಿ ಸಲೂನ್ಸ್ ಇತ್ತು. ಸೊ ಎಲ್ಲ ಪ್ರೈವೇಟ್ ರೂಮ್, ಲೈಕ್ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಮತ್ತು ತುಂಬ ವೆರೈಟಿ ರೂಮ್ಸ್ ಎಲ್ಲ ಅವರಿಗಂತ ವಿಶೇಷವಾಗಿತ್ತು. ಇಲ್ಲಿ ನೋಡಿ, ಬಾತ್ರೂಮ್ ಇದೆ. ಸೊ ಸರ್ವೆಂಟ್ಸ್ ಟಾಯ್ಲೆಟ್, ಕುಕ್ಸ್ ರೆಸ್ಟ್ ರೂಮ್, ಇನ್ನೂ ತುಂಬ. ಒಂದು ಟ್ರೈನಲ್ಲಿ ನೋಡಿ ಎಷ್ಟು ರೂಮ್ಸ್ಗಳಿದೆ. ಆವಾಗಲೇ ನೋಡಿದ್ರಲ್ಲ, ಇಲ್ಲಿ ಮಿನಿಯೇಚರ್ ಟ್ರೈನ್ ಕೂಡ ಇಟ್ಟಿದ್ದಾರೆ. ಸೊ ಇಷ್ಟೋ ತನಕ ನಾವು ರಾಜ ರಾಣಿ ಟ್ರೈನ್ ನೋಡಿದ್ವಿ. ಮಕ್ಕಳಿಗಂತಾನೆ ಒಂದು ಟಾಯ್ ಟ್ರೈನ್ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅದರಲ್ಲಿ ಫ್ರೀಯಾಗಿ ಮ್ಯೂಸಿಯಮ್ನ 1 ರೌಂಡ್ ಸುತ್ತಾಗಿ ಬರ್ಬೋದು. ಹಾಗೆ ಈ ಟಾಯ್ ಟ್ರೈನ್ಗೆ ನೀವು ಎಂಟ್ರೆನ್ಸಲ್ಲಿ ತೊಗೊಂಡಿರೋ ಟಿಕೆಟ್ನ ತೋರಿಸ್ಬೇಕು, ಇಲ್ಲ ಅಂದರೆ ಅಲೋ ಮಾಡಲ್ಲ ರೈಡ್ಗೆ. ಸೊ ಪ್ಲೀಸ್ ಕೀಪ್ ದ ಎಂಟ್ರಿ ಟಿಕೆಟ್ ಸೇಫ್. ಈ ಗ್ಯಾಪಲ್ಲಿ ಪ್ರವೀಣ್ ಅವರು ಒಂದು ರೀಲ್ ಮಾಡೋಣ ಅಂದ್ಬಿಟ್ಟು ಟ್ರೈನ್ ಟಿಕೆಟ್ ಕೊಡೋರ ಥರ ಒಂದು ಆ್ಯಕ್ಟ್ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ನಾವು ಟ್ರೈನ್ ರೈಡಲ್ಲಿ ಕೂತ್ಕೊಂಡ ಕಡೆಯಿಂದನೇ ತುಂಬ ವೆರೈಟಿ ಟ್ರೈನ್ಸ್ ನೀವು ಕೂತ್ಕೊಂಡ ಕಡೆಯಿಂದನೇ ಸುಮಾರು ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಸೊ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೈಡು. ನನ್ನ ಮಗಳಿಗೆ ನೋಡಿ ತುಂಬ ಖುಷಿ ಆಗ್ತಿದೆ, ಎಂಜಾಯ್ ಮಾಡ್ತಾ ಇದ್ದಾಳೆ. ನಮ್ಮಪ್ಪ, ನನ್ನ ತಂಗಿ ಮಗಂಗಂತೂ ಟ್ರೈನ್ ಅಂದರೆ ತುಂಬ ಫೇವ್ರೇಟ್. ನೋಡಿ, ಇಲ್ಲಿ ಎಂಜಿನ್ ರೊಟೇಟ್ನ ಡೆಮೋ ಮಾಡಿದ್ದಾರೆ. ಇದನ್ನು ಆಮೇಲೆ ಡೀಟೇಲ್ ಆಗಿ ಕ್ಲಿಪ್ ಎಂಡಲ್ಲಿ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ.
ಸೊ ನೋಡಿ, ಇದು ಇನ್ನೊಂದು ಸ್ಪೆಷಲ್ ಟ್ರೈನ್. ಇದು ನೋಡೋಕ್ಕೆ ಬಸ್ ಥರನೇ ಇದೆ. ಇದನ್ನು ಬಸ್ ಟ್ರೈನ್ ಅಂತಲೂ ಕರಿಬೋದು. ನಾನು ಆವಾಗಲೇ ಹೇಳ್ದಂಗೆ ಇದು ಎಂಜಿನ್ ರೊಟೇಟರ್. ಇದು ಟ್ರೈನ್ ಡೈರೆಕ್ಷನ್ನ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಟ್ರಿಪ್ ಆ್ಯಕ್ಚುಲಿ ತುಂಬ ಆಸಮ್ ಆಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ ಗ್ಯಾಪಲ್ಲೇ ನಾವು ಕ್ಯಾಂಟೀನಿಗೆ ಹೋಗೋಣ ಅಂತ ತುಂಬ ಬಾರಿಕೆ ಆಗಿತ್ತು. ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಒಂದಂದರೆ ತುಂಬ ಬೇಜಾರಾಗಿದ್ದಾನೆ, ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಅಲ್ಲಿರೋ ಸ್ಟಾಫ್ ತುಂಬ ರೂಡಾಗಿ ಬಿಹೇವ್ ಮಾಡಿದರು. ನನ್ನ ತಂಗಿ ಮಗ ಅವನು ಆ್ಯಕ್ಚುಲಿ ಜ್ಯೂಸ್ ಕುಡಿತಾ ಇದ್ದ. ಇನ್ನೊಂದು ಬಾಟಲ್ ಇತ್ತು. ಒಂದು ಬಾಟಲ್ ಖಾಲಿ ಆಗಿಬಿಟ್ಟು ಅದನ್ನು ಜಸ್ಟ್ ಡಸ್ಟ್ಬಿನಿಗೆ ಹಾಕಕ್ಕೆ ಹೋಗಿದ್ದು. ಇನ್ನೊಂದು ಕೈಲಿರೋ ಬಾಟಲ್ ಕೂಡ ಎಸಿ ಅಂದ್ಬಿಟ್ಟು ಆ ಸ್ಟಾಫ್ ಅವರು ಇದು ಮಾಡಿದ್ರು. ಬಿಕಾಸ್ ಅಲ್ಲಿ ಕೂಲ್ ಡ್ರಿಂಕ್ಸ್ ಅಲೋ ಇಲ್ಲ, ಹೊರಗಡೆ ಹೋಗಿ ಕುಡಿಬೇಕು, ಇಲ್ಲಾಂದರೆ ಆ ಕ್ಯಾಂಟೀನ್ ಒಳಗಡೆ ಕುತ್ಕೊಂಡು ಕುಡಿಬೇಕು ಅಂತ ಅವ್ರದ್ದು ರೂಲ್ಸ್ ಅಂತೆ. ಸೊ ಓಕೆ, ಅದನ್ನೇ ಮಾಡಿ ನಾವು ಹೋಗ್ತಾ ಇದ್ದಿದ್ದು. ಬಟ್ ಅವರು ಮಿಸ್ಟೇಕ್ ಮಾಡ್ಕೊಂಬಿಟ್ಟು ನಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿ ಸ್ವಲ್ಪ ನಮಗೂ ಅವ್ರಿಗೂ ಕ್ಲಾಶಸ್ ಆಯಿತು. ಇದು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೋಸ್ಕರ ನಾವು ಸುಮ್ಮನಾದ್ವಿ, ಅದನ್ನು ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಿಲ್ಲ. Overall, it was a nice experience. Hope you like the video. Please ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.